ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಬಾಂಗ್ಲಾದೇಶ. ಇದು ನಮ್ಮ ನೆರೆಯ ದೇಶ. ಬಾಂಗ್ಲಾದೇಶ ಅಂದ ತಕ್ಷಣ ನಮ್ಮ ಮತ್ತು ನಿಮ್ಮೆಲ್ಲರ ತಲೆಗೆ ಬರೋದು ಕಳೆದ ವರ್ಷದಿಂದ ನಡೆಯುತ್ತಾ ಬಂದಿರುವಂತಹ ಅಹಿತಕರ ಘಟನೆಗಳು, ಅರಾಜಕತೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ, ಇವೇ ಮುಂತಾದ ಮೊದಲಾದವುಗಳು. ಆದರೆ ಅವುಗಳನ್ನು ಬದಿಗಿಡಿ ಇಂದು ನಾನು ಬಾಂಗ್ಲಾದೇಶದಲ್ಲಿರುವಂತಹ 10 ಅದ್ಭುತಗಳ ಬಗ್ಗೆ ತಿಳಿಸುತ್ತಿದ್ದೇನೆ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಅತಿದೊಡ್ಡ ನದಿಗಳ ದ್ವೀಪ ಮತ್ತು ದೀರ್ಘ ಸಮುದ್ರ ತೀರ. ಬಾಂಗ್ಲಾದೇಶದಲ್ಲಿ ಪದ್ಮಾ, ಮೇಘನಾ, ಜಮುನಾ ಮುಂತಾದವುಗಳು ಸೇರಿ ಒಟ್ಟಿಗೆ 700ಕ್ಕೂ ಹೆಚ್ಚು ನದಿಗಳು ಹರಿಯುತ್ತಿವೆ. ಇದರ ಫಲವೇ ವಿಶ್ವದ ಅತಿದೊಡ್ಡ ನದಿ ದ್ವೀಪ ಬಂಗಾಳದ ಡೆಲ್ಟಾ. ಮತ್ತೊಂದು ಆಶ್ಚರ್ಯವೇನಪ್ಪ ಅಂದರೆ ಕಾಕ್ಸ್ ಬಜಾರ್ ಬೀಚ್. ಇದು ವಿಶ್ವದ ಅತಿ ಉದ್ದದ ಸಮುದ್ರ ತೀರದ ಇದಾಗಿದೆ. ಸುಮಾರು 120 ಕಿಲೋಮೀಟರ್ ಉದ್ದ ಇದೆ. ಸ್ಪಷ್ಟ ನೀಲಿ ಆಕಾಶ, ಅಲೆಗಳು, ಮೀನುಗಾರರ ದೋಣಿಗಳು ಸಹ ನಿಮಗೆ ಇಲ್ಲಿ ಕಾಣಿಸಿರುತ್ತವೆ. ಫ್ಯಾಕ್ಟ್ ನಂಬರ್ 2, ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯದ ರಾಜ್ಯ. ಬಾಂಗ್ಲಾದೇಶ ಮತ್ತು ಭಾರತದಲ್ಲಿ ವಿಸ್ತರಿಸಿರುವ ಸುಂದರ್ಬನ್ ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದೆ. ಯುನೆಸ್ಕೋ ಪರಂಪರೆಯ ತಾಣ. ಇದು ರಾಯಲ್ ಬೆಂಗಾಲ್ ಹುಲಿಗಳ ಕೋಟೆಯಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಬೆಂಗಾಲ್ ಹುಲಿಗಳು ಇಲ್ಲಿವೆ ಎಂದು ಅಂದಾಜು ಮಾಡಲಾಗಿದೆ. ಫ್ಯಾಕ್ಟ್ ನಂಬರ್ 3, ವಿಶ್ವದ 2ನೇ ಅತಿದೊಡ್ಡ ಬಟ್ಟೆ ರಫ್ತುದಾರ ದೇಶ ಮೇಡ್ ಇನ್ ಬಾಂಗ್ಲಾದೇಶ್. ಈ ಟ್ಯಾಗ್ ಇರುವ ಬಟ್ಟೆಗಳನ್ನು ನೀವು ಸಹ ಧರಿಸಿರಬಹುದು. ಬಾಂಗ್ಲಾದೇಶ ವಿಶ್ವದ 2ನೇ ಅತಿದೊಡ್ಡ ಗಾರ್ಮೆಂಟ್ಸ್ ರಫ್ತುದಾರವಾಗಿದೆ. ವಿಶ್ವದ ಬಹುತೇಕ ಬ್ರ್ಯಾಂಡ್ಗಳ ಬಟ್ಟೆಗಳ ತಯಾರಿಕೆಗಳಲ್ಲಿ ಬಾಂಗ್ಲಾದೇಶದ ಗಾರ್ಮೆಂಟ್ಸ್ಗಳು ವರ್ಕ್ ಮಾಡುತ್ತಿವೆ. ಫ್ಯಾಕ್ಟ್ ನಂಬರ್ 4, ವಿಶ್ವದ ದೊಡ್ಡ ಮಸ್ಜಿದ್ ಶಹೀದ್ ದಿನ. ಪವಿತ್ರ ಶಹೀದ್ ದಿನ ಅಂದರೆ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ. ಈ ದಿನದಂದು ಬಾಂಗ್ಲಾದೇಶದ ಢಾಕಾದ ಶಹಬಾಗ್ ಪ್ರದೇಶದಲ್ಲಿ ಲಕ್ಷಾಂತರ ಜನ ಸೇರಿ ಪ್ರಾರ್ಥನೆ ಸಲ್ಲಿಸುವುದು ವಿಶ್ವದ ಅತಿದೊಡ್ಡ ಜಮಾವಣೆಗಳಲ್ಲಿ ಒಂದಾಗಿದೆ. ಭಾಷಾ ಆಂದೋಲನದ ಸಂಗ್ರಾಮಿಗಳ ಸ್ಮರಣೆ ಇಲ್ಲಿದೆ. ಫ್ಯಾಕ್ಟ್ ನಂಬರ್ 5, 6 ಋತುಗಳ ದೇಶ. ನಮ್ಮ ಭಾರತ ದೇಶದಲ್ಲಿ 3 ಅಥವಾ 4 ಋತುಗಳಿದ್ದರೆ ಬಾಂಗ್ಲಾದೇಶದ ಪರಂಪರಾಗತ ಕ್ಯಾಲೆಂಡರ್ನಲ್ಲಿ 6 ಋತುಗಳನ್ನು ಹೊಂದಿದೆ. ಅವುಗಳೆಂದರೆ ಗ್ರೀಷ್ಮ, ಬೇಸಿಗೆ, ವರ್ಷ, ಶರತ್, ಶೀತ ಮತ್ತು ವಸಂತ ಋತುಗಳು. ಪ್ರತಿ ಋತುವಿಗೆ ತನ್ನದೇ ಆದ ಸೌಂದರ್ಯ ಮತ್ತು ಹಬ್ಬಗಳನ್ನು ಸಹ ಹೊಂದಿದೆ. ಫ್ಯಾಕ್ಟ್ ನಂಬರ್ 6, ವಿಶ್ವದ ಅತಿ ಉದ್ದದ ಸಸ್ಯಂದ್ರ ಸೇತುವೆ. ಬಂಗಬಂಧು ಸೇತುವೆ ಕೇವಲ ಸೇತುವೆ ಅಲ್ಲ, ಇದು ವಿಶ್ವದ ಅತಿ ಉದ್ದದ ಸಸ್ಯಂದ್ರ ಸೇತುವೆ. ಜಮುನಾ ನದಿಯ ಮೇಲೆ 4.8 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ. ಬಾಂಗ್ಲಾದೇಶದ ಅಭಿಮಾನದ ಸಂಕೇತ ಇದಾಗಿದೆ. ಇದರ ನಿರ್ಮಾಣದಿಂದ ಬಾಂಗ್ಲಾದೇಶದ ಆರ್ಥಿಕತೆಗೆ ವೇಗ ಬಂದಿದೆ ಅಂತ ಹೇಳಿದರೂ ಸಹ ಅದು ಉತ್ಪ್ರೇಕ್ಷೆ ಆಗುವುದಿಲ್ಲ. ಫ್ಯಾಕ್ಟ್ ನಂಬರ್ 7, ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಮತ್ತು ಜಗತ್ತಿನ ಅತಿ ಉದ್ದದ ಜಾನಪದ ಗೀತೆ. ಬಾಂಗ್ಲಾದೇಶದ ಸಂಸ್ಕೃತಿ ತುಂಬ ಸಮೃದ್ಧ. ಬೇಸಾಬಿ ಹಬ್ಬ, ನೌಕಾದೋಣಿಗಳ ಪಂದ್ಯ, ಸಂಗೀತ ಮತ್ತು ನೃತ್ಯ ಇವರ ವೈಶಿಷ್ಟ್ಯವಾಗಿದೆ. ಇಲ್ಲಿ ಮೈಮನ ಸಿಂಹಾರ ಎಂಬ ಜಗತ್ತಿನ ಅತಿ ಉದ್ದದ ಜಾನಪದ ಗೀತೆ ಇದೆ. ಇದು ಒಂದು ಪ್ರಣಯದ ಗೀತೆ ಆಗಿದೆ. ಫ್ಯಾಕ್ಟ್ ನಂಬರ್ 8, ವಿಶ್ವದ ಅತಿದೊಡ್ಡ ಮ್ಯಾಂಗೋ ಉತ್ಪಾದನೆ ಮತ್ತು ಸಿಹಿ ತಿಂಡಿಗಳ ಉತ್ಪಾದನೆ. ಬಾಂಗ್ಲಾದೇಶ ವಿಶ್ವದ ಅತಿದೊಡ್ಡ ಮ್ಯಾಂಗೋ ಉತ್ಪಾದನೆ ಮಾಡುವ ದೇಶಗಳಲ್ಲಿ ಒಂದಾಗಿದೆ. ಲಂಗ್ರಾ, ಹಿನ್ಸ್ಗಾರ್, ಗೋಪಾಲ್ ಭೋಗ್ ಇದೇ ಮೊದಲಾದ ಹಲವು ಜಾತಿಗಳ ಮಾವಿನ ಹಣ್ಣುಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಈ ದೇಶದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಸಿಹಿ ತಿಂಡಿಗಳನ್ನು ಸಹ ಇಲ್ಲಿ ಅತಿ ಹೆಚ್ಚಾಗಿ ತಯಾರು ಮಾಡುತ್ತಾರೆ. ರಸಗುಲ್ಲ, ಸಂದೇಶ್, ಮಿಸ್ಟಿ, ದೋಹಿ ಇವುಗಳು ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ. ಫ್ಯಾಕ್ಟ್ ನಂಬರ್ 9, ಮಣಿಕಟ್ಟು ಆರ್ಥಿಕತೆಯ ಅದ್ಭುತ. ಸ್ವಾತಂತ್ರ್ಯದ ನಂತರ ದಾರಿದ್ರ್ಯದಿಂದ ಆರ್ಥಿಕ ಅದ್ಭುತಕ್ಕೆ ಬಾಂಗ್ಲಾದೇಶದ ಪ್ರಯಾಣ ಅಪಾರವಾಗಿದೆ. ದಕ್ಷ ಲಘು ಕೈಗಾರಿಕೆಗಳು ದಟ್ಟ ಜನಸಂಖ್ಯೆಯನ್ನು ಶಕ್ತಿಯನ್ನಾಗಿ ಮಾರ್ಪಡಿಸಿಕೊಂಡಿವೆ. ವೈವಿಧ್ಯಮಯ ಆರ್ಥಿಕತೆಯನ್ನು ನಿರ್ಮಿಸಿಕೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬಾಂಗ್ಲಾದೇಶದ ಟಾಪ್ 10 ಅಮೇಜಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಂತ ಭಾವಿಸುತ್ತೇನೆ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.